ನಮಸ್ಕಾರ, ಯೂನಿಕ್ ಲೋಕಕ್ಕೆ ಸ್ವಾಗತ. ನಾನಂತೂ ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ಸರಿ ಮತ್ತೆ ನ್ಯೂಟ್ರಿಮಿಕ್ಸ್ ಪ್ರೋಟೀನ್ ಪೌಡರ್ ಮಾಡೋಣ ಅಂತ ಮತ್ತೆ ಎಲ್ಲ ಐಟಮ್ಸ್ ತರಿಸಿದ್ದೀನಿ. ಲಾಸ್ಟ್ ಟೈಮ್ ಮಾಡಿದ ವಿಡಿಯೋದಲ್ಲಿ ತುಂಬಾ ಜನ ತುಂಬಾನೇ ಡೌಟ್ಸ್ ಕೇಳಿದ್ರಿ. ಅಂದ್ರೆ ಕೆಲವರು ಫೋನ್ ಮಾಡಿ ಕೇಳಿದ್ರಿ, ಕೆಲವರು ಕಾಮೆಂಟ್ ಅಲ್ಲೂ ಕೇಳಿದ್ದೀರಾ, ಏನ್ ಮೇಡಮ್ ಇದನ್ನ ಹೇಗೆ ಕುಡಿಬೇಕು, ಎಷ್ಟೆಷ್ಟು ತಗೋಬೇಕು, ಬೆಳಿಗ್ಗೆ ತಗೋಬೇಕಾ ಸಂಜೆ ತಗೋಬೇಕಾ ಅಂತ ಕೇಳ್ತಾ ಇದ್ರಿ. ಆಮೇಲೆ ಇದನ್ನ ತಗೊಂಡು ಕಾಫಿ ಕುಡಿಬೋದಾ, ಕಾಫಿ ಟೀ ಕುಡಿಬೋದಾ ಅಂತ ಕೇಳಿದ್ರಿ. ಆಮೇಲೆ ಯಾವ ಏಜ್ ಗ್ರೂಪ್ ಅವ್ರು ತಗೋಬಹುದು ಅಂತ ಕೇಳಿದ್ರಿ. ಅದಕ್ಕೆಲ್ಲ ಈಗ ಇನ್ನೊಂದು ಮತ್ತೆ ಆ ಲಾಸ್ಟ್ ವಿಡಿಯೋದಲ್ಲೇ ನಿಮಗೆಲ್ಲ ಡೀಟೇಲ್ ಆಗಿ ಹೇಳಿದೆ. ಹಾಗಾಗಿ ಮತ್ತೆ ಕಾಮೆಂಟ್ಸ್ ಅಲ್ಲಿ ಕೇಳಿದ್ರೆ ಡೌಟ್ಸ್ ಇರೋದ್ರಿಂದ ಮತ್ತೆ ಇನ್ನೊಂದ್ಸರಿ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಮತ್ತೆ ಎಲ್ಲ ಐಟಮ್ಸ್ ತರಿಸಿದ್ದೀನಿ, ಅಲ್ಲಿ ಸ್ವಲ್ಪ ಹುರಿದು ಇಟ್ಟಿದ್ದೀನಿ ಆಲ್ರೆಡಿ. ಹಾಗಾಗಿ ಮತ್ತೆ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡೋಣ ಈ ವಿಡಿಯೋದಲ್ಲಿ ಅಂತ. ಇದನ್ನ ಎಲ್ಲ ಏಜ್ ಗ್ರೂಪ್ ಅವರು ತಗೋಬಹುದು. ಅಂದ್ರೆ ಒಂದು 6 ತಿಂಗಳು ಮಗುವಿಂದ ವಯಸ್ಸಾಗಿರೋ 100 ವರ್ಷದವರೆಗೂ ಎಲ್ಲರೂ ತಗೋಬೋದು. ಇದರಲ್ಲಿ ಯಾವುದೇ ಏಜ್ ಲಿಮಿಟ್ ಇಲ್ಲ. ಇಲ್ಲಿ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಕಿಡ್ನಿ ಪೇಷಂಟ್ಸು ಇದನ್ನು ಅವಾಯ್ಡ್ ಮಾಡೋದು ಬೆಟರು. ಏನಾಗಿದೆ BP, ಶುಗರು, ಅಲರ್ಜಿ, ಅಸ್ತಮಾ, ಆಮೇಲೆ ಕೊಲೆಸ್ಟ್ರಾಲ್ ಏನೇ ಕಾಯಿಲೆ ಇರೋರು ಎಲ್ಲರೂ ತಗೋಬೋದು. ಇದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ದಿಸ್ ಈಸ್ ಅ ಫುಡ್ ಸಪ್ಲಿಮೆಂಟ್ ಅಷ್ಟೇ. ಇದರಲ್ಲಿ ಯಾವುದೇ ನಾವು ತಿನ್ನಬಾರ್ದಂತ ಐಟಮ್ಸ್ ಏನು ಹಾಕಿಲ್ಲ. ಪ್ರತಿಯೊಂದು ನಾವು ಡೈಲಿ ಏನು ನೀವು ತಿಂತೀರೋ ಅದನ್ನೇ ಹಾಕಿದ್ದೀವಿ. ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಇಷ್ಟು ಐಟಮ್ಸ್ನ ನಾನು ಒಂದೇ ಪ್ರತಿ ದಿವಸ ಯಾವುದನ್ನು ಎಲ್ಲನೂ ತೊಗೊಳಕ್ಕಾಗಲ್ಲ. ಹಾಗಾಗಿ ಈ ನಮ್ಮ ಮಾಲ್ಟ್ ಪ್ರೋಟೀನ್ ಪೌಡರಲ್ಲಿ ಪ್ರತಿಯೊಂದು ಐಟಮ್ನು ಎಲ್ಲ ಹಾಕಿ ಡೈಲಿ ತಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ಸಿಗ್ತಾ ಹೋಗುತ್ತೆ. ಮತ್ತೆ ಈಗೆಲ್ಲ ನಾವು ರೆಗ್ಯುಲರ್ ಏನಾಗಿದೆ ಅಂದ್ರೆ ಬೆಳಿಗ್ಗೆ ತಿಂಡಿಗೆ ಅಂದ್ರೆ ಮ್ಯಾಕ್ಸಿಮಮ್ ರೈಸ್ ಐಟಮ್ಸೇ ಬಂದ್ಬಿಡತ್ತೆ. ಹೋಟ್ಲಿಗೆ ಹೋಗಿ ಅಲ್ಲೂ ಪಲಾವು, ಚಿತ್ರಾನ್ನ, ಗೀ ರೈಸು, ವಾಂಗಿಬಾತು, ಬಿಸಿಬೇಳೆ ಬಾತು, ಮತ್ತು ವೆರೈಟಿ ರೈಸಸ್ಸು, ದೋಸೆ, ಇಡ್ಲಿ ಅಂತೀವಿ, ಅದಕ್ಕೂ ರೈಸ್ ಇದ್ದೇ ಇರುತ್ತೆ. ಹಾಗಾಗಿ ಈ ಕಾಳುಗಳು ಯಾರು ಡೈಲಿ ಬಳಸೋದೇ ಇಲ್ಲ. ಹಿಂದಿನ ಕಾಲದಲ್ಲೆಲ್ಲ ನುಚ್ಚುನುಂಡೆ, ಆಮೇಲೆ ಕಡುಬು, ಅದು ಇದು ಅಂತ ವೆರೈಟಿ ಎಲ್ಲ ಮಾಡೋರು, ಪಲ್ಯಗಳು, ಹಾಗಾಗಿ ಬಸ್ಸಾರು ಆ ಥರದ್ದೆಲ್ಲ. ಹಾಗಾಗಿ ಎಲ್ಲ ಥರದ ಕಾಳುಗಳು ಒಟ್ಟು 48 ಐಟಮ್ಸ್ನ ಇದರಲ್ಲಿ ಹಾಕಿದ್ದೀನಿ. ಆಮೇಲೆ ಕೆಲವ್ರು ಕೇಳಿದ್ರಿ ಇದನ್ನು ಕುಡಿದ್ರೆ ಹೊಟ್ಟೆ ತುಂಬಂಗಿರುತ್ತೆ ಅಂತ ಕೆಲವ್ರು ಹೇಳಿದ್ರು. ಹಾಗೆ ಕುಡಿದ್ರೆ ಹಸ್ವಾಗತ್ತೆ ಅಂತ ಹೇಳಿದ್ರು. ಆಮೇಲೆ ನಿಮ್ಗೆ ಯಾಕೆ ಮೇಡಮ್ ಇಷ್ಟೊಂದು ರೇಟು ಅಂತಾನು ಕೆಲವ್ರು ಕೇಳಿದ್ರು. ಆಮೇಲೆ ಯಾಕೆ ಅಂದ್ರೆ ಇಷ್ಟು ಇವಾಗ ಬಟಾಣಿ, ಕಡಲೆಕಾಳು, ಇದರಲ್ಲಿ ನಾನು ಇಷ್ಟು ಐಟಮ್ಸ್ ಏನ್ ಹಾಕಿದ್ದೀನಿ, ಇದರಲ್ಲಿ ಯಾವುದೇ ಐಟಮು ಎಲ್ಲೂ ರಿಪೀಟ್ ಆಗಿಲ್ಲ. ಅಂದ್ರೆ ಸಿಮಿಲರ್ ಪ್ರಾಡಕ್ಟ್ ರಿಪೀಟ್ ಆಗಿಲ್ಲ. ಬನ್ನಿ ಇದರಲ್ಲಿ ಏನೇನು ಹಾಕ್ತೀನಿ, ಯಾವ್ದಾದಕ್ಕೆ ಏನೇನು ಒಳ್ಳೇದು ಅಂತೆಲ್ಲ ಹೇಳ್ಕೊಂಬರ್ತೀನಿ ಅಂತ. ಆಮೇಲೆ ಬೇರೆಯವ್ರ ಪೌಡ್ರು ನೀವು ಹೊರಗಡೆ ಮಾರ್ಕೆಟಲ್ಲಿ ಎಲ್ಲ ಥರದ ಪೌಡ್ರು ಸಿಗ್ತಾ ಇದೆ ಆಲ್ರೆಡಿ. ಆ ಪೌಡ್ರುಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಾನು ತುಂಬ ಅಬ್ಸರ್ವ್ ಮಾಡ್ದಂಗೆ ನೀವು ಅಬ್ಸರ್ವ್ ಮಾಡಿ ತಿಳ್ಕೊಂಡು ತಗೊಳ್ಳಿ ಹೇಳಿ. ಅದರಲ್ಲಿ ನನ್ನ ಅಬ್ಜೆಕ್ಷನ್ ಏನೂ ಇಲ್ಲ. ಹಾಗೆ ಬೇರೆ ನೀವು ಪೌಡ್ರುಗಳು ನೋಡಿದ್ರೆ ಮಾರ್ಕೆಟಲ್ಲಿ ಸಿಗ್ತಾ ಇರೋದು ಎಲ್ಲ ಥರದ್ದು ಮಿಲ್ಲೆಟ್ಸ್ ಹಾಕಿರ್ತಾರೆ. ಆಮೇಲೆ ಎಲ್ಲ ಥರದ್ದು ಕಾಳುಗಳು ಹಾಕಿರ್ತಾರೆ ಅಷ್ಟೇ. ಅದರಲ್ಲಿ ಬೇರೆ ನಮಗೆ ಇಮ್ಯುನಿಟಿ ಬೂಸ್ಟರ್ಸ್ ಆಗಲಿ ಬೇರೆ ಏನು ಬೇಕಾನು ಹಾಕಿರಲ್ಲ. ನಾವು ಬರೀ ನೀವು ಎಲ್ಲ ಥರದ ಕಾಳುಗಳು ತೊಗೊಂಡಾಗ ಅದು ಹೊಟ್ಟೆ ತುಂಬ್ದಂಗಿರತ್ತೆ. ಆಮೇಲೆ ಅದು ಡೈಜೆಷನ್ಗೆ ಪ್ರಾಬ್ಲಮ್ ಆಗತ್ತೆ. ಮತ್ತೆ ಅದೆಲ್ಲ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಬಾಡಿಗೆ ಡೈಜೆಷನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗತ್ತೆ. ನಮಗೆ ಪ್ರೋಟೀನ್ ಡೈಜೆಷನ್ನು ಆಗಬೇಕು, ಇಮ್ಯುನಿಟಿ ಬೂಸ್ಟರು ಆಗಬೇಕು, ಹೆಲ್ತ್ಗೂ ಒಳ್ಳೇದಾಗಬೇಕು, ಬಾಡಿ ಲೈಟ್ ವೆಯ್ಟ್ ಅನ್ನಿಸ್ಬೇಕು ನಾವೇನೇ ತೊಗೊಂಡ್ರು. ಯಾಕಂದರೆ ಪ್ರತಿಯೊಂದು ಪದಾರ್ಥನೂ ನಾವು ಊಟದಲ್ಲಿ ಡೈಲಿ ಬಳಸ್ತೀವಿ. ಹಾಗಾಗಿ ಇಮ್ಯುನಿಟಿ ಬೂಸ್ಟರ್ಸ್ನ ನಾನು ಇದರಲ್ಲಿ ಒಂದು ಸ್ವಲ್ಪ ಆಡ್ ಮಾಡಿದ್ದೀನಿ. ನಾನು ಇದರಲ್ಲಿ ಜೀರಿಗೆ, ಸೋಂಪು, ಗಸಗಸೆ, ಒಣ ಶುಂಠಿ, ಚಕ್ಕೆ, ಇಲ್ಲಿ ಕರಿಬೇವು ನೋಡಿ ಒಣಗಿಸಿ ತೊಗೊಂಡಿದ್ದೀನಿ. ಕರಿಬೇವು, ಒಂದೆಲ್ಗಾಯಿ ಎಲ್ಲ ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕೋದ್ರಿಂದ ಇದೆಲ್ಲದಕ್ಕೂ ಡೈಜೆಷನ್ಗೆ ಹೆಲ್ಪ್ ಆಗತ್ತೆ. ಇವಾಗ ಬೆಂಗಳೂರು ವೆದರು ನೀವೇ ನೋಡಿದ್ರ. ಬೆಂಗಳೂರು ಇವಾಗ ಎಲ್ಲ ಕಡೆ ಪೊಲ್ಯೂಷನ್ ಜಾಸ್ತಿ ಆಗ್ಬಿಟ್ಟು ಹೊರಗಡೆ ಹೋಗಿ ಬಂದರೆ ಸಾಕು, ಸುಮ್ಮನೆ ಒಂದು ಸುತ್ತ ಹೋಗಿ ಬಂದರೆ ಅಂದರೆ ನೆಗಡಿ, ಕೆಮ್ಮು, ಅಲರ್ಜಿ, ಸ್ಕಿನ್ ಅಲರ್ಜೀಸ್ ಆಗ್ತಾ ಇರುತ್ತೆ. ಅದಕ್ಕಿದ್ರಿಂದ ಅಂದರೆ ಜೀರಿಗೆ, ಮೆಣಸು, ಏಲಕ್ಕಿ, ಸೋಂಪು, ಚಕ್ಕೆ, ಕರಿಬೇವು ಎಲ್ಲ ಹಾಕೋದ್ರಿಂದ ಅದು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಜೊತೆಗೆ ರಿಚ್ ಐರನ್ ಕಂಟೆಂಟ್ ಇರುತ್ತೆ. ಈ ಕರಿಬೇವು, ಅಗಸೆ ಬೀಜ ಹಾಕ್ತಾ ಇದ್ದೀನಿ. 1 kg ಅಗಸೆ ಬೀಜ ಹಾಕ್ತೀನಿ ಇದರಲ್ಲಿ. ಅದು ಮೆಟಾಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ. ಆಮೇಲೆ ಹೇರ್ ಫಾಲ್ಗೆ ತುಂಬ ಒಳ್ಳೆಯದು. ಅದು ಮೆಂತ್ಯ ಹಾಕೋದ್ರಿಂದ ಮೂಳೆಗಳು ಗಟ್ಟಿ ಆಗತ್ತೆ. ಇವಾಗ ಎಲ್ಲರಿಗೂ ಅಂದರೆ ಜಾಯಿಂಟ್ಸ್ ಪೈನ್ ಬರ್ತಾ ಇರುತ್ತೆ, ಸೊಂಟ ನೋವು, ಬೆನ್ನೋವು ಅಂತ ಇರ್ತಾರೆ. ಅವ್ರಿಗೆಲ್ಲ ಮೆಂತ್ಯ ತುಂಬಾ ಒಳ್ಳೆಯದು. ಆಮೇಲೆ ಶುಗರ್ ಪೇಷಂಟ್ಸ್ಗೆ ಎಲ್ಲರೂ ಕಾಮನ್ ಆಗಿ ಶುಗರ್ ಪೇಷಂಟ್ಸು
ಡಾಕ್ಟರ್ ಹೇಳ್ತಾರೆ ಸ್ವಲ್ಪ ಮೆಂತ್ಯ ಯೂಸ್ ಮಾಡಿ ಅಂತ. ಎಲ್ಲ ಕಾಮನ್ ಆಗಿ ಗೊತ್ತಿರೋ ಹಂಗೆ ರಾತ್ರಿ ಮೆಂತ್ಯ ನೆನೆಸ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಮೆಂತ್ಯ ತಗೊಳ್ಳಿ ಅಂತ ಹೇಳ್ತಿರ್ತಾರೆ. ನೋಡಿ, ನಾನು ಈ ಮಾಲ್ಟ್ ಪೌಡರ್ ಅಲ್ಲಿ ಮೆಂತ್ಯ ಆಡ್ ಮಾಡಿದ್ದೀನಿ. ಇದರಲ್ಲಿ ನಿಮ್ಗೆ ಶುಗರ್ ಪೇಷಂಟ್ಸ್ಗಳಿಗೆಲ್ಲ ಡೈಲಿ ರಾತ್ರಿ ಮೆಂತ್ಯ ಪೌಡರ್ ನೆನೆಸ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ತಗೋತಾರೆ. ಇದರಲ್ಲಿ ಪ್ರತಿಯೊಬ್ರು ತೊಗೊಳೋದ್ರಿಂದ ಮೂಳೆ ಗಟ್ಟಿ ಆಗುತ್ತೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬರೋ ಶುಗರು ಅದು ಇದು ಕಾಯಿಲೆಗಳೆಲ್ಲ ಅವಾಯ್ಡ್ ಆಗತ್ತೆ. ದೇಹಕ್ಕೆ ತಂಪು. ಪ್ರತಿಯೊಬ್ರು ಮೆಂತ್ಯ ತಗೋಬೇಕು. ಈಗ ಹೆಣ್ಮಕ್ಳು ದೊಡ್ಡವರಾದಾಗ ಮತ್ತೆ ಬಾಣಂತಿ ಟೈಮಲ್ಲೆಲ್ಲ ಮೆಂತ್ಯ ಮುದ್ದೆ ಅಂತೆಲ್ಲ ಮಾಡ್ಕೊಡ್ತಾರೆ. ಅದು ಏನಕ್ಕೆ ಅಂದ್ರೆ ಬೋನ್ಸ್ ತುಂಬಾ ವೀಕ್ ಆಗಿರುತ್ತೆ, ರಕ್ತಹೀನತೆ ಅಂತ ಅವಾಗ ಹೆಣ್ಮಕ್ಳಿಗೆ ಮೆಂತ್ಯ ಮುದ್ದೆ ಎಲ್ಲ ಮಾಡ್ಕೊಡ್ತಾರೆ. ಅದರಿಂದ ಡೈಲಿ ನಾವು ಮೆಂತ್ಯ ತಗೋಬೇಕು. ಡೈಲಿ ಯಾರು ತೊಗೊಳಕ್ಕಾಗಲ್ಲ. ಅದಕ್ಕೆ ಪ್ರತಿಯೊಂದು ಇದ್ರ ಕಾನ್ಸೆಪ್ಟೇ ಇದು. ಆಮೇಲೆ ಕೆಲವ್ರು ಕೇಳಿದ್ರೆ ಇದನ್ನ ನಾನು ಡೈಲಿ ಮುದ್ದೆ ಮಾಡ್ಕೊಂಡು ತಿನ್ಬೋದಾ, ರೊಟ್ಟಿ ಮಾಡ್ಕೊಂಡು ತಿನ್ಬೋದಾ ಅಂತ ಅದು ಬೇಡ. ಯಾಕಂದ್ರೆ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಪ್ರೋಟೀನು ಅಷ್ಟೇ ಬೇಕು. ಅದನ್ನ ನೀವು ಮುದ್ದೆ ಮಾಡಿ ಡೈಲಿ ತೊಗೊಳೋದ್ರೆ ರಿಚ್ ಪ್ರೋಟೀನ್ ಆಗೋಗುತ್ತೆ. ಡೈಲಿ ಒಬ್ಬ ಮನುಷ್ಯಂಗೆ 5 ಸ್ಪೂನ್ ಆದ್ರೆ ಮ್ಯಾಕ್ಸಿಮಮ್. ಡೈಲಿ ನೀವು ಬೆಳಿಗ್ಗೆ 1 ಸ್ಪೂನ್ ಪೌಡರ್ ಆದ್ರೆ ಸಾಕಾಗತ್ತೆ. ಬೆಳಿಗ್ಗೆ 1 ಸ್ಪೂನ್, ಸಾಯಂಕಾಲ 1 ಸ್ಪೂನ್ ನಿಮ್ಗೆ ಆದ್ರೆ ಕುಡೀರಿ, ಚೆನ್ನಾಗಿರುತ್ತೆ. ಬನ್ನಿ ಇದಕ್ಕೆ ಏನೇನ್ ಹಾಕಿದೀನಿ ಅಂತ ಇನ್ನೊಂದ್ಸರಿ ತೋರಿಸ್ತೀನಿ. ಆಲ್ರೆಡಿ ನಾನು ಸ್ವಲ್ಪ ಎಲ್ಲ ಹುರಿದು ಇಟ್ಟಿದ್ದೀನಿ. ಇದರಲ್ಲಿ ನಾನು ಕೆಂಪಕ್ಕಿ ಹಾಕಿದ್ದೀನಿ. ನೋಡಿ, ಇಲ್ಲಿ 6 ತರದ್ದು ಮಿಲ್ಲೆಟ್ಸು: ಸಾಮೆ, ಆರ್ಕ, ಊದ್ಲು, ನವಣೆ, ಬರ್ಗು, ಕೊರ್ಲೆ. ನೋಡಿ, ಇದು ಕೆಂಪಕ್ಕಿ 2 kg, ಸಜ್ಜೆ, ಜೋಳ, ಗೋಧಿ, ನೋಡಿ ರಾಗಿ ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೀನಿ. ಕಡಲೆಕಾಳು, ಅಲಸಂದೆ ಕಾಳು, ಮಡಕೆ ಕಾಳು, ಹೆಸರು ಕಾಳು. ನೋಡಿ, ಎಲ್ಲರೂ ಉದ್ದಿನ ಬೇಳೆ ತಗೋಬೇಡಿ, ಉದ್ದಿನ ಕಾಳು ತೊಳಿ. ಇಲ್ಲ ತೋರಿಸ್ಲಾ? ಉದ್ದಿನ ಕಾಳು ತೊಳಿ. ಕರಿ ಉದ್ದು ಸಿಗತ್ತೆ, ಮಾರ್ಕೆಟಲ್ಲಿ ಸಿಗತ್ತೆ. ಆಮೇಲೆ ಮಸೂರಿ ದಾಲ್ ಸಿಗತ್ತೆ. ನೋಡಿ, ಏನೇ ಬಳಸಿದ್ರು ಸಿಪ್ಪೆ ಸಮೇತ ಬಳಸಿ. ಮಸೂರಿ ಕಾಳು ಇದು ಬೇಳೆ ಸಿಗತ್ತೆ. ನೋಡಿ, ಮಸೂರಿ ದಾಲ್ ಕಾಳು ತಗೊಂಡಿದ್ದೇನೆ. ಸಿಪ್ಪೆ ಏನೇ ಬಳಸಿದ್ರು ಸಿಪ್ಪೆ ಸಮೇತ ಬಳಸಿದ್ರೆ ಅದ್ರೊಳಗಡೆ ಕಾಳು ನಮ್ಗೆ ಡೈಜೆಷನ್ಗೆ ಹೆಲ್ಪ್ ಆಗತ್ತೆ. ಸಿಪ್ಪೆ ಹೆಲ್ಪ್ ಆಗತ್ತೆ. ನಾವು ಪ್ರತಿಯೊಂದ್ರಲ್ಲೂ ಎಲ್ಲದರಲ್ಲೂ ಸಿಪ್ಪೆ ತೆಗೆದು ಬಳಸ್ತೀವಿ. ನೋಡಿ, ಡಬಲ್ ಬೀನ್ಸು, ಸೋಯಾಬೀನು. ಇದು ಅಷ್ಟೇ ಮೂಳೆ ಗಟ್ಟಿ ಆಗೋದಕ್ಕೆ ತುಂಬಾ ಒಳ್ಳೇದು. ಮೂಳೆಗೆ ಬಲ ಬರುತ್ತೆ. ಸೊಂಟ ನೋವು, ಜಾಯಿಂಟ್ಸ್ ಪೇನು, ಬೆನ್ನು ನೋವು ಯಾರ್ಯಾರು ಇರ್ತಾರೋ ಅದೆಲ್ಲರಿಗೂ ಒಳ್ಳೇದು. ಇದು ರಾಜ್ಮಾ. ನೋಡಿ, ಹುರುಳಿಕಾಳು. ಇದು ಕೂಡ ಬೋನ್ ಗಟ್ಟಿ ಮಾಡುತ್ತೆ, ಶುಗರ್ಗೆ ಒಳ್ಳೇದು, ಮೆನಿಸ್ಟ್ರಲ್ ಪ್ರಾಬ್ಲಮ್ಸ್ಗೆಲ್ಲ ಒಳ್ಳೇದು. ಹುರುಳಿಕಾಳು, ಹಾರ್ಸ್ ಗ್ರಾಮ್ ಅಂತಾರೆ, ಶಕ್ತಿ ಬರುತ್ತೆ. ಇದು ಮೆಂತ್ಯ, ಅಕ್ಸೆ ಬೀಜ. ಇದ್ರಲ್ಲಿ ಬೀಟಾ ಕ್ಯಾರೋಟೀನು ಮತ್ತೆ ಒಮೆಗಾ 3 ರಿಚ್ ಆಗಿರುತ್ತೆ. ಇದನ್ನ ಇವಾಗ ಪ್ರತಿಯೊಂದಕ್ಕೂ ಇವಾಗ ಆಯುರ್ವೇದಿಕ್ ಅಲ್ಲಿ ಡಾಕ್ಟರ್ಸು ಎಲ್ಲರೂ ಹೇಳೋದು ತಲೆ ಕೂದಲಿಗೆ, ಹೊಟ್ಟೆ ಕಮ್ಮಿ ಆಗೋದಕ್ಕೆ, ಬೊಜ್ಜಿಗೆ ಒಳ್ಳೇದು ಅಂತಾರೆ. ಇದು ಅಕ್ಸೆ ಬೀಜ. ಪ್ರೋಟೀನ್ ಪೌಡರ್ ಅಲ್ಲಿ ನೀವು ಹೊರಗಡೆ ತಗೊಳ್ಳೋದೇನು ಬೇಕಾಗಲ್ಲ, ಇದನ್ನ ತಗೊಂಡ್ರೆ ಬೆಟರ್ ಆಗುತ್ತೆ. ನೋಡಿ, ಕುಂಬಳ ಬೀಜ, ಸೂರ್ಯಕಾಂತಿ ಬೀಜ, ಬಾದಾಮಿ, ಗೋಡಂಬಿ ಇಷ್ಟು ಹಾಕಲ್ಲ. ಇದ್ರಲ್ಲಿ ಅರ್ಧ kg ಹಾಕ್ತೀನಿ. ಇಲ್ಲಿ 1 kg ಪ್ಯಾಕೆಟ್ ಇದೆ. ಇದು ಹುರುಳಿ ಬೀಜ. ಅದು ರಾಜ್ಮಾ. ಅದು ಕೆಂಪುಗರಿ ಇರೋದು ರಾಜ್ಮಾ. ಇದು ಹುರುಳಿ ಬೀಜ. ಇದೆಲ್ಲ ಹಾಕೋದ್ರಿಂದ ಬಾಡಿ ಹೀಟ್ ಆಗತ್ತೆ ಅಂತ. ಬಾರ್ಲಿ. ನೋಡಿ, 2 kg ಬಾರ್ಲಿ ನೋಡಿ, ಬಾರ್ಲಿ 2 kg. ಸಬ್ಬಕ್ಕಿ, ಜ್ವರ ಬಂದಾಗ ಎಲ್ಲ ಬಳಸ್ತಾರೆ ಬಾರ್ಲಿ ಗಂಜಿ. ಬಾರ್ಲಿ, ಸಬ್ಬಕ್ಕಿ ದೇಹಕ್ಕೆ ತಂಪು. ಸಬ್ಬಕ್ಕಿ ಏನ್ರಿಂದ ಮಾಡ್ತಾರೆ ಅಂದ್ರೆ ಮರಗೆಣಸಿನ ಗಂಜಿಯಿಂದ ಇದನ್ನ ತಯಾರು ಮಾಡ್ತಾರೆ. ಇದು ಮರಗೆಣಸುನು ದೇಹಕ್ಕೆ ಎಷ್ಟು ಒಳ್ಳೇದು, ಹಾಗೆ ಸಬ್ಬಕ್ಕಿನೂ ಮನೇಲಿ ಬಳಸೋದ್ರಿಂದ ಒಳ್ಳೇದು. ಮುಸ್ಕಿನ್ ಜೋಳ, ಕಾರ್ನ್ ಅಂತ ಕೇಳಿದ್ರೆ ಕೊಡ್ತಾರೆ ನಿಮ್ಗೆ. ಮುಸ್ಕಿನ್ ಜೋಳ, ಕಡಲೆ ಬೀಜ, ಬಿಳಿ ಎಳ್ಳು, ಕರಿ ಎಳ್ಳು 1 kg ತಗೊಂಡಿದ್ದೀನಿ. ಇದ್ರಲ್ಲೂ ಐರನ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ ಎಳ್ಳಲ್ಲಿ. ಲೇಡೀಸ್ಗಳಿಗೆಲ್ಲ ಎಳ್ಳುಂಡೆ ಅಂತೆಲ್ಲ ಮನೇಲಿ ಮೊದಲು ಮಾಡ್ಕೊಡ್ತಾ ಇದ್ರು, ಇವಾಗ ಯಾರು ಮಾಡಲ್ಲ. ಜೀರಿಗೆ, ಸೋಂಪು. ನೋಡಿ, ಹೋಟ್ಲಲ್ಲೆಲ್ಲ ಕೊಡ್ತಾರೆ ನಿಮ್ಗೆ ಊಟ ಆದ ತಕ್ಷಣ ಬಡೆ ಸೋಂಪು ಅಂತೆಲ್ಲ ನೀವು ತಗೋತಾ ಇರ್ತೀರಾ. ಅದೇ ಸೋಂಪು ಡೈಜೆಷನ್ಗೆ ಒಳ್ಳೇದು. ಹಾಗೆ ಶುಂಠಿ, ಜ್ವರ, ಕೆಮ್ಮು, ನೆಗಡಿ ಅಂತೆಲ್ಲ ಬಂದಾಗ ಮನೇಲಿ ಅಮ್ಮಂದ್ರು ಕಷಾಯ ಮಾಡ್ಕೊಡ್ತಾರೆ. ಒಣ ಶುಂಠಿ, ಓಂಕಾಳು, ಏಲಕ್ಕಿ, ಗಸಗಸೆ. ಇದು ದೇಹಕ್ಕೆ ತಂಪು, ಇದು ಐರನ್ ಇರುತ್ತೆ. ಆಮೇಲೆ ಇಷ್ಟೆಲ್ಲ ಗಂಜಿ ನೀವು ಕುಡಿದಾಗ ಒಳ್ಳೆ
ಒಂಥರ ಪಾಯಸದ ಫ್ಲೇವರ್ ಟೇಸ್ಟ್ ಬರುತ್ತೆ. ಮಕ್ಕಳು ಎಲ್ರು ತುಂಬಾ ಇಷ್ಟಪಟ್ಟು ಕುಡಿತಾರೆ. ನೋಡಿ, ಇದು ಸಬ್ಜಾ ಸೀಡ್ಸ್, ಇದು ತುಂಬಾ ಒಳ್ಳೇದು. ಚಕ್ಕೆ ಹಾಕ್ತಾ ಇದ್ದೀನಿ. ಕರ್ಬೇವು ಒಂದಷ್ಟು ಒಣಗಿಸಿ ತಗೊಂಡಿದ್ದೀನಿ, ಕರ್ಬೇವು ಒಂದೆಲ್ಗ ಎಲ್ಲ ಸ್ವಲ್ಪ ಹುರಿದು ಪೌಡರ್ ಮಾಡಿದೀನಿ. ಇಲ್ಲಿ ನಾನು ಚೂರಿ ತೋರ್ಸೋಣ ಅಂತ ಉಳಿಸ್ಕೊಂಡೆ. ಇದು ನೋಡಿ, ಮತ್ತೆ ಇಷ್ಟು ಮಿಲೆಟ್ಸ್ ಎಲ್ಲ ಮತ್ತೆ ಇನ್ನೂ ಇದೆ, ಅಲ್ಲಿ ನಿಮ್ಗೆ ತೋರಿಸಿಲ್ಲ. ಐಟಮ್ಸ್ ಎಲ್ಲ ನೋಡ್ಕೊಂಡ್ರಿ. ಇವಾಗ ಅದನ್ನೆಲ್ಲ ಹುರಿಬೇಕು. ಮನೆ ಆಚೆ ನಾನು ಹುರಿಯೋಣ ಅಂತ ಆಚೆ ಇಟ್ಕೊಂಡಿದ್ದೀನಿ. ಆಚೆ ನಾನು ಹುರಿದು ಎಲ್ಲ ಐಟಮ್ಸ್ ಹಾರಾಕೋದ್ರಿಂದ, ಗಾಳಿ ಬೀಸೋದ್ರಿಂದ ಹುರಿದಿರೋ ಐಟಮ್ಸ್ ಬೇಗ ತಣ್ಣಗಾಗತ್ತೆ. ಅದು ಮೇಯ್ನ್ ಇಂಪಾರ್ಟೆಂಟು. ಹುರಿದ್ಮೇಲೆ ಪ್ರತಿಯೊಂದು ಪೂರ್ತಿ ತಣ್ಣಗೆ ಮಾಡಿ ನೀವು ಆಮೇಲೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆಮೇಲೆ ಮಿಲ್ಗೆ ಹಾಕಿಸ್ಕೊಂಡು ಬರೋದು. ಇಲ್ಲ ಅಂದರೆ ಅದು ಮಾಯಿಶ್ಚರ್ ಬಿಟ್ಕೊಂಡು ಎಲ್ಲ ಮತ್ತೆ ನೀವು ಹುರಿದಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ. ಬನ್ನಿ ಇವಾಗ ಹುರಿಯೋಣ. ಇದೊಂದು ಸ್ಪೆಷಾಲಿಟಿ ಏನಿದೆ ಅಂತ ನಾನು ತೋರಿಸ್ತೀನಿ. ಇವತ್ತು ನಾನು ಸೌದೆ ಒಲೆಯಲ್ಲಿ ಹುರಿತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಹುರಿಯೋಕೆ ಹೋಗೋಣ. ಇವತ್ತಿಂದ ಇನ್ನೊಂದೇನು ಅಂದರೆ, ಗ್ಯಾಸಲ್ಲಿ ಹುರಿದಿರ ನಾನು ಸೌದೆ ಒಲೆಯಲ್ಲಿ ಹುರಿತಾ ಇದ್ದೀನಿ. ಸಿಟಿಲಿ ಏನಪ್ಪ ಹೆಂಗಪ್ಪ ಸೌದೆ ಒಲೆಯಲ್ಲಿ ಹುರಿತಾಳೆ ಅಂತ ಅನ್ಕೋತೀರಾ. ಇಲ್ಲಿ ನಾನು ಒಂದು ಹೊಸ ಸ್ಟವ್ ತಂದಿದ್ದೀನಿ, ನಿಮ್ಗೆ ತೋರಿಸ್ತೀನಿ ಹೇಗೆ ಅಂತ. ಇದು ಸ್ಮೋಕ್ಲೆಸ್ ಸ್ಟವ್ ಅಂತ ಸಿಕ್ಕಿದೆ. ಇವಾಗ ಮಾರ್ಕೆಟಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಿಜವಾಗ್ಲೂ ಹೊಗೆ ಬರಲ್ಲ. ಅಂದರೆ ಒಲೆ ಉರಿಸ್ಬೇಕಾದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಹತ್ಕೊಳ್ಳೋವರೆಗೂ ಹೊಗೆ ಬರುತ್ತೆ. ಆಮೇಲೆ ಚಿಕ್ಕದಾಗಿ ನೀವು ಒಂದೊಂದೇ ಐಟಮ್ಸ್ ಹಾಕ್ತಾ ಹೋದರೆ, ಅಂದರೆ ವುಡ್ ಪೀಸಸ್ ಹಾಕ್ತಾ ಹೋದರೆ ಯಾವುದೇ ಹೊಗೆ ಬರಲ್ಲ. ಇವಾಗ ಎಲ್ಲರೂ ಯೂತ್ಸು ಎಲ್ಲರಿಗೂ ಏನಾಗಿದೆ ಅಂದರೆ, ಮರಳಿ ಮಣ್ಣಿಗೆ ಅನ್ನೋ ಇದರಲ್ಲಿ ಎಲ್ಲರೂ ಮಡ್ಕ ಐಸು, ಮಡ್ಕ ಬಿರಿಯಾನಿ, ಬಾರ್ಬೆಕ್ಯೂ, ಗ್ರಿಲ್ ಚಿಕನ್ನು ಅಂತೆಲ್ಲ ಅದಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ಎಲ್ಲರಿಗೂ ಸೌದೆ ಒಲೆಯಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ, ಸೌದೆ ಒಲೆಯಲ್ಲಿ ಅಡುಗೆ ಚೆನ್ನಾಗಾಗತ್ತೆ, ಟೇಸ್ಟ್ ಇರುತ್ತೆ, ಬೇಗ ಹಳಸಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಹಾಗಾಗಿ ಈ ಸರಿ ನಾನು ಸೌದೆ ಒಲೆಯಲ್ಲೇ ಬಳಸಿ ಹಿಂಗೆ ಮೊದಲನೇ ಬಾರಿ ಗಂಜಿ ಪೌಡ್ರು ಮಾಡ್ತಾ ಇದ್ದೀನಿ. ಮಲ್ಟ್ ಪೌಡರ್ ಪ್ಲಸ್ ಹೊಸ ಸ್ಟವ್. ಇದು ನನ್ನ ಫಸ್ಟ್ ಟ್ರೈ. ನಾನು ಇಷ್ಟು ವರ್ಷಗಳಿಂದ 10 ಇಯರ್ಸಿಂದ ನಾನು ಬರೀ ಗ್ಯಾಸಲ್ಲಿ ಮಾಡ್ತಾ ಇದ್ದೆ. ಈ ಸರಿ ನೋಡೋಣ ಅಂತ ಇದನ್ನು ತರಿಸಿದ್ದೀನಿ. ನೋಡಿ, ಇದು ರಿಮೂವಬಲ್ಲು. ನಾನು ಇದರೊಳಗಡೆ ನೀವು ಚಿಕ್ಕ ವುಡ್ ಪೀಸ್ ಹಾಕ್ಬೋದು ಅಷ್ಟೇ, ದೊಡ್ಡ ಅಡುಗೆಗೆಲ್ಲ ಹಾಗಲ್ಲ, ಸ್ಮಾಲು. ಇದು ಬಂದು ನಿಮಗೆ ಉರಿನ ಕಂಟ್ರೋಲ್ ಮಾಡೋದು. ನಾವು ಗ್ಯಾಸಲ್ಲಿ ಹೇಗೆ ಮಾಡ್ತೀವೋ ಹಾಗೇನೆ ಇಲ್ಲಿ ಸಿಂಪಲ್ಲು. ಉರಿಬೇಕಾದ್ರೆ ಸಿಂಪಲ್ ಆಗಿ ಮತ್ತೆ ಜೋರಾಗಿ ಉರಿ. ಇದನ್ನು ಟಚ್ ಮಾಡ್ಕೊಂಡ್ರೆ ನಿಮಗೆ ಉರಿ ಕಂಟ್ರೋಲಲ್ಲಿರುತ್ತೆ. ಇದು ರೆಗ್ಯುಲೇಟರು. ಇದು ನಿಮಗೆ ಒಂದು ಮೊಬೈಲ್ ಚಾರ್ಜರ್ ಥರ ಅಷ್ಟು ಎಲೆಕ್ಟ್ರಿಸಿಟಿ ತೊಗೊಳುತ್ತೆ. ಇದು ಬಂದು ಬ್ಲೋಯರು. ನಾವು ಎಲ್ಲಿ ವೈರ್ ಕನೆಕ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಇಲ್ಲಿಗೆ ಅಟ್ಯಾಚ್ ಮಾಡಬೇಕು. ಇದು ನಿಮಗೆ ಇಲ್ಲಿ ಸ್ಪೀಡ್ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರೋ ಹಾಗೆ ಅಲ್ಲಿ ಗಾಳಿ ಹೋಗ್ತಾ ಇರುತ್ತೆ. ಹಾಗಾಗಿ ಅಷ್ಟು ನಿಮಗೆ ಉರಿ ಬರ್ತಾ ಇರುತ್ತೆ. ನೋಡಿ, ಇಷ್ಟೇ, ಹೊಗೆ ಬರಲ್ಲ ಇವಾಗ. ಹಾಕು.
ಇಲ್ಲಿ ಜಾಗ ಬನ್ನಿ ಇವತ್ತು ನಮ್ಮ ನ್ಯೂಟ್ರಿ ಮಿಕ್ಸ್ ಪೌಡರನ್ನು ಯೂಸ್ ಮಾಡಿಕೊಂಡು ಹೇಗೆ ಮಾಲ್ಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಒಂದು ಬಟ್ಲಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ. ಮಾರ್ಕೆಟ್ ಕಪ್ಪು ಬೆಲ್ಲ ಅಂತ ಕೇಳಿದ್ರೆ ಅಂಗಡಿಗಳಲ್ಲೆಲ್ಲ ಕೊಡ್ತಾರೆ. ಇಷ್ಟು ಇದು ನೋಡಿ, ಇದು ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಯಾಕಂದರೆ ಎಲ್ಲ ಕಾಳಲ್ಲೂ ನ್ಯಾಚುರಲ್ಲಾಗಿ ಸ್ವೀಟ್ ಬರೋದ್ರಿಂದ ಜಾಸ್ತಿ ಬೆಲ್ಲ ಹಾಕೋ ಅವಶ್ಯಕತೆ ಏನಿರಲ್ಲ. ಇದಕ್ಕೆ ಸಕ್ಕರೆಗಿಂತ ಬೆಲ್ಲ ಸೂಟಾಗತ್ತೆ. ಸ್ವಲ್ಪ ನೀರು ಕಾಯ್ಕಿಟ್ಕೊಳ್ಳೋಣ. ಅಷ್ಟೊತ್ತಿಗೆ ನೋಡಿ, ನಮ್ಮ ಪೌಡರ್ನ ಇಲ್ಲಿ ಒಬ್ಬರಿಗೆ 1 ಸ್ಪೂನಷ್ಟು ಹಿಟ್ಟನ್ನು ನೀರಲ್ಲಿ ಕಳಿಸ್ಬೇಕು. ನಾನಿಲ್ಲಿ 3 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ನೋಡಿ, 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಗಂಟು ಇಲ್ಲದೆ ಇರೋಂಗೆ ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಇದನ್ನು ಗಂಟು ಇಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಲಿ. ನೋಡಿ, ಯಾವುದೇ ಲಮ್ಸ್ ಇಲ್ಲ. ನೋಡಿ, ಲಮ್ಸ್ ಇಲ್ದಂಗೆ ಗಂಟು ಇಲ್ದಂಗೆ ನೀಟಾಗಿ ಕಲಿಸ್ಕೊಳ್ಳಿ. ಮೇಜರ್ ಎಲ್ಲರೂ ಕೇಳ್ತಾ ಇದ್ದಿದ್ದು ಈ ಗಂಜಿ ಹೇಗೆ ಮಾಡೋದು ಅಂತ. ಕೆಲವರು ಡೈರೆಕ್ಟಾಗಿ ಇದಕ್ಕೆ ಹಿಟ್ಟು ಹಾಕ್ಬಿಟ್ಟು ಇದು ಮಾಡ್ತಾಯಿದ್ರಿ. ನೋಡಿ, ಇವಾಗ ಅದು ಕುದೀತಾ ಇದೆ. ಈಗ ನೀವೇನು ಕಲಿಸ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡು ತಿರುಗಿಸ್ತಾ ಬನ್ನಿ. ತಿರುಗಿಸ್ತಾ ಹಾಕಬೇಕು. ತಿರುಗಿಸ್ತಾ ಬನ್ನಿ 1 ನಿಮಿಷ. ಅದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ. ಕಂಟಿನ್ಯೂಸ್ಲಿ ತಿರುಗಿಸ್ತಾ ಇರಬೇಕು. ನೋಡಿ, ಸ್ವಲ್ಪ ತಿಕ್ಕಾಗ್ತಾ ಬಂತು. ಈಗ 1-2 ನಿಮಿಷ ಬಾಯಿ ಮುಚ್ಚಿ. 1 ನಿಮಿಷ ಉಕ್ಕು ಬರುತ್ತೆ. ನೋಡ್ತಾ ಇರಿ, ಬೇಗನೆ ಬರುತ್ತೆ. ನೋಡಿ, ಇವಾಗ ಇದು ಕುದೀತಾ ಇದೆ. ಇದಕ್ಕೆ ಕಾದಿರೋ ಬಿಸಿ ಹಾಲು ಹಾಕ್ಕೋಬೇಕು. ಕಾಯಿಸಿರೋದು ಬೆಲ್ಲ ಹಾಕಿರೋದ್ರಿಂದ ಹೊಡೆಯುತ್ತೆ. ಕಾದಿರೋ ಹಾಲು ಈಗ ಹಾಕ್ಕೊಂಡು ಕುದೀತಾ ಇರೋದಕ್ಕೆ ಹಾಲು ಹಾಕ್ಕೊಂಡು ತಿರುಗಿಸ್ತಾ ಬನ್ನಿ. ನ್ಯೂಟ್ರಿ ಮಿಕ್ಸ್ ಮಾಲ್ಟ್ ರೆಡಿ ಆಗಿದೆ. ರೆಡಿ ಟು ಸರ್ವ್. ನೋಡಿ, ಇದನ್ನು ಪ್ರತಿ ದಿವಸ ಬೆಳಿಗ್ಗೆ ನಿಮ್ಮ ಮನೇಲಿ ಮಾಡಿಕೊಂಡು ಎಲ್ಲರೂ, ಪ್ರತಿಯೊಬ್ಬರು ಮನೇಲಿ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ಲರೂ ತೊಗೋಬೋದು. ನಿಮಗೆ ಶುಗರ್ ಇದೆ ಅನ್ನೋದಾದರೆ ಇದಕ್ಕೆ ಬೆಲ್ಲದ ಬದಲು ಉಪ್ಪು ಹಾಕ್ಕೊಳ್ಳಿ, ಹಾಲು ಬದಲು ಮಜ್ಜಿಗೆ ಹಾಕ್ಕೊಳ್ಳಿ. ಸೇಮ್ ಪ್ರೊಸೀಜರು. ನೋಡಿ, ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ. ಈ ಮಕ್ಕಳಿಂದ ಮುದುಕರವರೆಗೂ ಎಲ್ರಿಗೂ ಕೊಡ್ಬೋದು ಅಂತ ಹೇಳಿದ್ದು. ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನಿಮಗೂ ಈ ಪೌಡ್ರು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.